ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಸುದೀಪ್ ನಟನೆಯಾದಂತಹ ಹೊಸ ಚಿತ್ರ ಇಂದು ಆರಂಭ ಆಯ್ತಾ ಇದೆ. ಫ್ರೆಂಡ್, ಇದು ಸುದೀಪ್ ನಟನೆಯಾದಂಥ ಹೊಸ ಚಿತ್ರ. ಸುದೀಪ್ ಅಭಿಮಾನಿಗಳಿಗೆ ಇದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇತ್ತೀಚೆಗೆ ಸುದೀಪ್ ಅವ್ರ ಚಿತ್ರ ಮ್ಯಾಚ್ ಚಿತ್ರ ಬಿಟ್ಟರೆ ನಂತರ ಯಾವೂ ಬರಲಿಲ್ಲ. ಸದ್ಯಕ್ಕೆ ಈಗ ಇದೇ ವರ್ಷದಲ್ಲಿ ನಾವು ತೆರೆ ಕಾಣಿಸ್ಬೇಕು ಅಂತ ಹೇಳಿ ಒಂದು ಚಿತ್ರ ಕೈಗೆ ಎತ್ತಿಕೊಂಡಿದ್ದಾರೆ. ಬಟ್ ಮ್ಯಾಚ್ ಚಿತ್ರ ನಿರ್ದೇಶಕರು ಇದು ಮ್ಯಾಚ್ ಚಿತ್ರ 2 ಚಿತ್ರ ಸುದೀಪ್ ಮಾಡ್ತಾರೆ ಅಂತ ಸುದ್ದಿ ಹರಿದಾಡ್ತಿತ್ತು. ಈಗ ಮ್ಯಾಚ್ 2 ಚಿತ್ರ ಮಾಡಲ್ಲ, ಅದೇ ಚಿತ್ರತಂಡದಿಂದ ಮತ್ತೊಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ತಮಿಳ್ ನಿರ್ಮಾಪಕರಿಂದ ಚಿತ್ರ ಸುದೀಪ್ ಕಾಲ್ ಶೀಟ್ ಕೊಟ್ಟಿದ್ದಾರೆ. ಮ್ಯಾಚ್ ನಿರ್ದೇಶಕ ಆದಂತಹ ವಿಜಯ್ ಕಾರ್ತಿಕೇಯ ನಿರ್ದೇಶನ ಮಾಡ್ತಾ ಇದ್ದಾರೆ ಹೊಸ ಫಿಲಮ್ಗೆ. ಏನು ಮ್ಯಾಚ್ ನಿರ್ದೇಶಕ ಆದಂತಹ ವಿಜಯ್ ಕಾರ್ತಿಕೇಯ ಅವರು ಇವರು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಚಿತ್ರದ ನಿರ್ಮಾಪಕರು ತಮಿಳ್ ಸತ್ಯಜ್ಯೋತಿ ಫಿಲಮ್ಸ್ ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಏನು ತಮಿಳುನಾಡಿನ ಸತ್ಯಜ್ಯೋತಿ ಫಿಲಮ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ, ಬಂಡವಾಳ ಹೂಡಿದ್ದಾರೆ. ಈ ಚಿತ್ರದ ಬಗ್ಗೆ ಸುದೀಪ್ ಅವರು ಮಾತನಾಡಿದ್ದಾರೆ. ಸದ್ಯಕ್ಕೆ ಈ ಮ್ಯಾಚ್ 2 ಚಿತ್ರ ನಾವು ಕೈ ಬಿಟ್ಟಿದ್ದೀವಿ, ಈಗ ಹೊಸ ಸಿನಿಮಾ ಕೈ ಎತ್ತಿಕೊಂಡಿದ್ದೀವಿ. ಈ ವರ್ಷ 2 ಸಿನಿಮಾ ಮಾಡ್ತೇವೆ. ಬಿರ್ಲಾ ರಂಗ ಭಾಷಾ ಸಿನಿಮಾ ಈ ವರ್ಷ ರಿಲೀಸ್ ಆಗಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಬಿರ್ಲಾ ರಂಗ ಭಾಷಾ ಅಂತ ಏನು ಅದ್ಧೂರಿತನ ಚಿತ್ರ ಈ ವರ್ಷ ನಾವು ತೆರೆ ಕಾಣಲ್ಲ. ಆದರೆ ಈ ವರ್ಷನೇ ಈ ಹೊಸ ಚಿತ್ರ ಬಿಡುಗಡೆ ಆಗ್ತಾ ಇದೆ ಅಂತಲೂ ಸಹ ತಿಳಿಸಿದ್ದಾರೆ. ಅಂದರೆ ಈಗ ಏನು ಸಿನಿಮಾ ಶುರು ಮಾಡ್ತಾ ಇದ್ದಾರಲ್ಲ, ಆ ಸಿನಿಮಾ ಡಿಸೆಂಬರ್ 25ಕ್ಕೆ ನಾವು ರಿಲೀಸ್ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಶನಿವಾರ ಭಾನುವಾರ ಎನ್ನದೇ ಕೆಲಸ ನಾವು ಮಾಡಬೇಕಾಗಿದೆ. ಯಾಕೆಂದರೆ ಇದು ಡಿಸೆಂಬರ್ ಚಿತ್ರ ಬಿಡುಗಡೆ ಆದಾಗ ನಾವು ವಾರ ಪೂರ್ತಿ ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡಿ ನಾವು ಡಿಸೆಂಬರ್ 25ನೇ ತಾರೀಕಂದು ಚಿತ್ರ ಬಿಡುಗಡೆ ಮಾಡ್ತೀವಿ, ಈ ಹೊಸ ಚಿತ್ರ ಅಂತ ಇಲ್ಲಿ ತಿಳಿಸಿದ್ದಾರೆ. ಸುದೀಪ್ ಅವರ 47ನೇ ಚಿತ್ರ K47 ಚಿತ್ರ ಆಗಿರುತ್ತೆ. ಹಾಗಾಗಿ ಈ ಚಿತ್ರ ಸದ್ಯಕ್ಕೆ ಡಿಸೆಂಬರ್ ತಿಂಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಸುದೀಪ್ ಅವರೇ ತಿಳಿಸಿದ್ದಾರೆ. ಅಂತ ಹೇಳ್ತು ಸುದೀಪ್ ಅವರ ಹೊಸ ಚಿತ್ರ ಕಾಲ್ ಶೀಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ನಮಸ್ಕಾರ.